ಹಾಯ್, ಇವತ್ತು ಮತ್ತೆ ಇನ್ನೊಂದು ಸೂಪರ್ ಈಸಿಯಾಗಿ ಹೇಗೆ ಮಾಡೋದು ಅಂತ 2 ಲಡ್ಡು ರೆಸಿಪಿನ ನಿಮಗೆ ಇವತ್ತಿಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ಮಾಡಿರ್ತೀರ, ಬಟ್ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ kg ಕಡಲೆ ಬೀಜ ತಗೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಹೇಳಬೇಕಾದ್ರೆ 3 ಕಪ್ಪಷ್ಟು ಈ ಕಡಲೆ ಬೀಜನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಚೆನ್ನಾಗಿ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಆ ಉಂಡೆಗಳು ಹೇಗೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿ ನೀವು ಕಡಲೆ ಬೀಜನ ಹುರಿತೀರಾ ಅಷ್ಟು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ಇಲ್ಲಿ ತಣ್ಣಕ್ಕಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲ ಕಡಲೆ ಬೀಜನೂ ಕೂಡ ನಾವು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ನಾವು ಜಸ್ಟ್ ನೋಡಿ ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಫೈನ್ ಪೌಡ್ರ್ ಬೇಡ, ಮೊದಲು ಈ ಥರ ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಎಣ್ಣೆ ಆಗಲಿ ತುಪ್ಪ ಆಗಲಿ ಏನು ಕೂಡ ಹಾಕುವ ಅವಶ್ಯಕತೆ ಇಲ್ಲ. ಅಷ್ಟು ನೀಟಾಗಿ ಉಂಡೆಗಳು ಈಸಿಯಾಗಿ ನಾವು ಮಾಡ್ಬೋದು. ಹಾಗೆ ಎಷ್ಟು ನಾವು ಕಡಲೆ ಬೀಜ ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಷ್ಟು ಬೆಲ್ಲನ ತೊಗೊಳ್ಳಿ. ಸೊ ನಾನಿಲ್ಲಿ ಬೆಲ್ಲ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ 3 ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೆ, 3 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಏಲಕ್ಕಿನ ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಇಲ್ಲಿ ಈ ಥರ ನೀವು ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಲ್ಲ ಮತ್ತು ಈ ಪೌಡ್ರ್ ಏನಿರುತ್ತಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಕೈಯಲ್ಲಿ ಈ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇನು ಈ ಥರ ಇದೆ, ಹೇಗೆ ಉಂಡೆ ಕಟ್ಟೋದು ಅಂತ ಯೋಚನೆ ಮಾಡಬೇಡಿ. ಇವಾಗ ಅದೇ ಮಿಕ್ಸಿ ಜಾರ್ನ ತೊಗೊಂಡು ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಕೂಡ ನಾವು ಇವಾಗ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಇದು ಫೈನ್ ಪೌಡ್ರ್ ಹೇಗಾಗುತ್ತೆ ಅಂದರೆ ನಿಮಗೆ ಶಾಕ್ ಆಗುತ್ತೆ, ಇಷ್ಟು ನೀಟಾಗಿ ಕೂಡ ಈಸಿಯಾಗಿ ಮಾಡ್ಬೋದಾ ಅಂತ. ನೋಡಿ, ಈ ಥರ ನಾವು ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ರೆಡಿ. ಓಕೆ, ಇಷ್ಟೇ ಸಿಂಪಲ್ ಆಗಿರುತ್ತೆ. ಓಕೆ, ಇದನ್ನೆಲ್ಲ ಕೂಡ ಒಂದು ಡ್ರೈ ಆದಂಥ ಒಂದು ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಸತಿ ಕೈಯಿಂದ ಕೂಡ ಈ ಥರ ಮಿಕ್ಸ್ ಮಾಡಿ ನೋಡಿ. ಅಂದರೆ ಎಲ್ಲಾದರೂ ಒಂದೊಂದು ಸತಿ ಅದು ಕಡಲೆ ಬೀಜ ಹಾಗೆ ಉಳಿದಿರುತ್ತೆ, ಆ ಥರ ಏನಾದ್ರು ಇದ್ದರೆ ಅದನ್ನು ತೆಗೆದುಬೇಡಿ. ಸೊ ಇಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ, ಸಿಪ್ಪೆ ಕೂಡ ತೆಗಿತಾರೆ. ಸೊ ಸಿಪ್ಪೆ ಎಲ್ಲ ತೆಗಿಬೇಡಿ, ಹಾಗೇ ವಿತ್ ಸಿಪ್ಪೆ ಸಮೇತನ ನೀವು ಕಡಲೆ ಬೀಜನ ಹಾಕ್ಕೊಳ್ಳಿ. ನೋಡಿ, ಇಲ್ಲ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನನ್ನೂ ಯೂಸ್ ಮಾಡ್ತಿಲ್ಲ. ಸೊ ಕಡಲೆ ಬೀಜದಲ್ಲೇ ಆಲ್ರೆಡಿ ಎಣ್ಣೆ ಇರುತ್ತೆ. ಸೊ ಅದಕ್ಕೆ ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋದು ಹುರಿಯೋದು, ಇದು 2 ಟ್ರಿಕ್ ನಮ್ಗೆ ಚೆನ್ನಾಗಿ ಗೊತ್ತಿದ್ದರೆ ಈಸಿಯಾಗಿ ಉಂಡೆನ ಮಾಡಿಬಿಡ್ಬೋದು. ನೋಡಿ, ಇನ್ನೊಂದು ಕೂಡ ಉಂಡೆ ಮಾಡಿ ತೋರಿಸ್ತಿದ್ದೀನಿ ನಿಮಗಿಲ್ಲಿ. ನೆಕ್ಸ್ಟ್ ಇನ್ನೊಂದು ಮಾಡೋಣ. ಎಳ್ಳನ್ನು ತೊಗೊಂಡಿದ್ದೀನಿ ಇಲ್ಲಿ, ಬಿಳಿ ಎಳ್ಳು. ಓಕೆ, ಇದನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೊಡೋಣ. ಇದು ಕೂಡ ತುಂಬ ಸಿಂಪಲ್ ಆಗಿದೆ. ಸೊ ಎಳ್ಳು ಜಸ್ಟ್ ಏನು ಒಂದು 2 ನಿಮಿಷಕ್ಕೆಲ್ಲ ಚಟಪಟ ಅಂತ ಹುರಿದ್ಬಿಡುತ್ತೆ. ನೋಡಿ, ಎಳ್ಳು ರೆಡಿ ಆಯಿತು. ಓಕೆ, ಇದನ್ನು ಒಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಷ್ಟು ಎಳ್ಳು ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ನಾವು ಬೆಲ್ಲನೂ ಕೂಡ ತೊಗೋಬೇಕು. ನೋಡಿ, ನೀರು ಇಷ್ಟೇ. ಓಕೆ, ಎಷ್ಟು ಬೆಲ್ಲ ತೊಗೊಂಡಿರ್ತೀವಲ್ಲ ಅದರ ಅರ್ಧದಷ್ಟು ಕೂಡ ನೀರನ್ನ ನಾನು ಇಲ್ಲಿ ಹಾಕ್ತಾಯಿಲ್ಲ. ಸೊ ಓಕೆ, ಇದನ್ನು ಪಾಕ ಮಾಡ್ಕೋಬೇಕು. ಜಸ್ಟ್ 1 ಎಳೆಯಷ್ಟು ಪಾಕ ನಮಗೆ ಬರಬೇಕಿಲ್ಲಿ. ನೋಡಿ, ಈ ಥರ ಬೆಲ್ಲ ಎಲ್ಲ ಕರಗ್ತಿದ್ದಂಗೆ ಬಬಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಬಬಲ್ಸ್ ಬರ್ತಾ ಇದ್ದಂಗೆ ನಮಗೆ 1 ಎಳೆ ಪಾಕ ಅನ್ನೋದು ಶುರು ಆಗಿಬಿಡುತ್ತೆ. ಸೊ ಇವಾಗ ಟೆಸ್ಟ್ ಮಾಡಿ ನೋಡೋಣ. ಇದು ಬಿಸಿ ಇರುತ್ತೆ, ಸೊ ಮುಟ್ಟುವಾಗ ಕೇರ್ಫುಲ್ಲಾಗಿ ಮುಟ್ಟಿ. ನೋಡಿ, ಹೀಗೆ ಮಾಡಿದ್ರೆ ನಮಗೆ ಇಲ್ಲಿ 1 ಎಳೆ ಪಾಕ ಅನ್ನೋದು ಕಾಣಿಸ್ಬೇಕು. ಇಷ್ಟಾದರೆ ಈ ಪಾಕ ನೋಡಿ ರೆಡಿ ಆಗಿದೆ ಅಂತ. ಇವಾಗ ಎಳ್ಳೆಣ್ಣೆ ಹುರಿದಿರ್ತೀವಲ್ಲ ಅದನ್ನೆಲ್ಲವನ್ನು ಕೂಡ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ನಾವು ನೀಟಾಗಿ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ತಾ ಬರಬೇಕು, ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇದು ಯಾಕಂದರೆ ಈ ಬಿಸಿ ಆರೋಕ್ಕೆ ಮುಂಚೆನೇ ನಾವು ಉಂಡೆನ ಮಾಡಬೇಕು. ಸ್ವಲ್ಪ ಬಿಸಿ ತಾಗುತ್ತೆ, ಬಟ್ ಓಕೆ, ಮಾಡೋಕ್ಕೆ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಈ ಥರ ಬಿಸಿ ಕೂಡ ಒಂದೊಂದು ಸತಿ ಮಾಡಲೇಬೇಕಾಗತ್ತೆ. ಓಕೆ, ಇಲ್ಲಿ ಬೇಕಾದರೆ ನೀವು 1 ಸ್ಪೂನ್ ತುಪ್ಪನ ಹಾಕೋಬೋದು, ಬಟ್ ನಾನು ಯಾವುದಕ್ಕೂ ತುಪ್ಪ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ನೀಟಾಗಿದು ಮಿಕ್ಸ್ ಆಗ್ತಿದ್ದಂಗೆ ನಾವು ಇದನ್ನು ಉಂಡೆನ ಕಟ್ಕೋಬೇಕು. ಇಲ್ಲ ತುಂಬ ಬಿಸಿ ಇದೆ ಅಂದರೆ ಜಸ್ಟ್ 1-2 ಮಿನಿಟ್ಸ್ ಬಿಟ್ಟರೂ ನೀವು ಸಾಕು. ಇಲ್ಲ ಉಂಡೆ ಮಾಡೋಕ್ಕೆ ಬರೋಲ್ಲ ಅಂದರೆ ಒಂದು ತಟ್ಟೆಗೆ ಇದು ಮಾಡಿಕೊಂಡು ಅದನ್ನ ಬರ್ಫಿ ಥರನೂ ಮಾಡ್ಕೋಬೋದು. ನೋಡಿ, ಜಸ್ಟ್ ಇಲ್ಲಿ ಕೈಗೆ ಈ ಥರ ನೀರು ಹಚ್ಕೊಂಡ್ಬಿಟ್ಟು ಉಂಡೆನ ಮಾಡ್ಕೊಳ್ಳಿ. ಓಕೆ, ಯಾಕೆ ನೀರನ್ನ ಹಚ್ಕೋಬೇಕು ಅಂತ ನೀವು ಕೇಳಿದ್ರೆ, ನೀರು ಹಚ್ಕೊಂಡಿಲ್ಲ ಅಂದರೆ ಅದು ಏನಿರುತ್ತಲ್ಲ ಬಿಸಿನೂ ಜಾಸ್ತಿ ತಾಗುತ್ತೆ, ಹಾಗೆ ಉಂಡೆನ ನಮ್ಗೆ ಕಟ್ಟೋಕ್ಕೆ ಆಗೋಲ್ಲ. ನೋಡಿ, ಇಷ್ಟು ಈಸಿಯಾಗಿ ಮಾಡ್ಬೋದು. ಇವಾಗ ನೋಡಿ, ನಾನು ನೀರೇ ಹಚ್ಕೊಂಡಿಲ್ಲ. ನೀರು ಹಚ್ಕೊಂಡಿಲ್ಲ ಅಂದರೆ ಅದು ಕೈಗೆಲ್ಲ ಅಂಟ್ತಾ ಇರುತ್ತೆ. ಓಕೆ, ಎಳ್ಳು ಸಪ್ರೇಟು ಈ ಬೆಲ್ಲ ಸಪ್ರೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀರಲ್ಲಿ ನೀವು ಬೆರಳನ್ನು ಜಸ್ಟ್ ಒಂದು ಸತಿ ಡಿಪ್ ಮಾಡಿಬಿಟ್ಟು
ಇದನ್ನು ನೀವು ಇವಾಗ ಮತ್ತೆ ಉಂಡೆಯನ್ನು ಕಟ್ಟಬಹುದು. ಈಸಿಯಾಗಿರುತ್ತೆ. ಆವಾಗ ಕೈಗೆ ಬಿಸಿನೂ ತಾಗಲ್ಲ, ಅದು ನಮಗೆ ಅಲ್ಲಲ್ಲಿ ಸ್ಟಿಕ್ಕಿ ಥರ ಆಗಲ್ಲ. ಸೊ ಈಸಿಯಾಗಿ ನಾವು ಈ ಥರ ಉಂಡೆನ ಮಾಡ್ಕೋಬೋದು. ನೋಡಿ ಎಷ್ಟು ಸಿಂಪಲ್ಲಾಗಿದೆ ಅಲ್ವಾ? ಸೊ ಹಬ್ಬಗಳಿಗೆ ಹೊರಗಡೆಯಿಂದ ತರೋ ಬದಲು ನೀವೇ ಮನೆಯಲ್ಲಿ ಈ ಥರ ಮಾಡಿಬಿಟ್ಟು ದೇವರಿಗೆ ಕೊಡಿ. ಓಕೆ, ಸಿಂಪಲ್ಲಾಗಿದೆ. ಹೋಪ್ ನಿಮಗೆ ಈ ರೆಸಿಪಿಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಹಬ್ಬನ ಎಂಜಾಯ್ ಮಾಡಿ.